ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿ ಅಂದ್ಕೊತೀನಿ. ನಾನು ಚೆನ್ನಾಗಿದ್ದೀನಿ. ಬನ್ನಿ, ಇವತ್ತೊಂದು ವಾಂಗಿಬಾತು ಡಿಫ್ರೆಂಟ್ ಸ್ಟೈಲಲ್ಲಿ ತೋರಿಸ್ತೇನೆ. ಹೇಗೆ ಮಾಡೋದು ಅಂತ ನೋಡೋಣ. ಇವಾಗ ನಾನೊಂದು ಬಾಣಲಿನ ಇಟ್ಕೊಂಡು ಒಂದು 5-6 ಚಮಚ ಎಣ್ಣೆನ ಹಾಕ್ಕೊಂಡಿದ್ದೀನಿ. ಸನ್ಫ್ಲವರ್ ಆಯಿಲ್. ಇದು ಸ್ವಲ್ಪ ಚೆನ್ನಾಗಿ ಬಿಸಿ ಆಗಲಿ. ಬಿಸಿಯಾದ ನಂತರ 1 ಚಮಚ ಕಡಲೆಬೇಳೆ ಹಾಕ್ಕೊಳ್ತಾಯಿದ್ದೀನಿ ನಾನು. ನಿಮಗೆ ಬೇಕಾದಷ್ಟು, ನಿಮಗೆ ಎಷ್ಟು ಇಷ್ಟ ಆಗುತ್ತೋ, ನಾನು 2 ಚಮಚ ನೆನ್ಕೊಡಿ ಮತ್ತು 1-2 ಚಮಚ ಉದ್ದಿನಬೇಳೆ, ಎರಡನ್ನೂ 2-2 ಚಮಚ ಟೇಬಲ್ ಸ್ಪೂನ್ ಅಂತ ಹೇಳ್ತೀವಲ್ಲ ಅದು, ಮತ್ತು ಕಡಲೆ ಬೀಜ ಒಂದು ಇಡೀ ನಾನು ಕಡಲೆ ಬೀಜನ ಹಾಕ್ಕೊಂಡಿದ್ದೀನಿ ನನ್ನ ಕೈನಲ್ಲಿ. ಚೆನ್ನಾಗಿ ಅದು ಕೆಂಪಗಾಗಬೇಕು. ಮತ್ತು 2 ಬ್ಯಾಡಗಿ ಮೆಣಸಿನಕಾಯಿನ ತೊಗೊಂಡು ಹಾಕ್ಕೊತಾ ಇದ್ದೀನಿ. ಮುರಿದು ಬೇಕಾದ್ರೂ ನೀವು ಹಾಕ್ಬೋದು, ಹಾಗೆ ಬೇಕಾದರೂ ಹಾಕ್ಬೋದು. ಮತ್ತು ಹಸಿಮೆಣಸಿನ್ಕಾಯಿ ನಾನು ಒಂದು 3-4 ಹಸಿಮೆಣಸಿನ್ಕಾಯನ್ನು ತೊಗೊಂಡು ಚೆನ್ನಾಗಿ ಸಿಮ್ಮಲ್ಲಿ ನಾನು ಹುರ್ಕೊಳ್ತಾ ಇದ್ದೀನಿ. ಏಕೆಂದರೆ ಜೋರು ಊರಿನಲ್ಲಿ ಮಾಡಿದ್ರೆ ಕಡಲೆ ಬೀಜ ಮತ್ತು ಕಡಲೆಬೇಳೆ ಎಲ್ಲ ಸೀದೋಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಸಿಮ್ಮಲ್ಲಿ. ಮತ್ತು ಈಗ ಅರಿಶಿನ ಪುಡಿ ಒಂದು 1/4 ಚಮಚದಷ್ಟು ಅರಿಶಿನ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಸಿಮ್ಮಲ್ಲೇ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಿದ್ದೀನಿ. ಅದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಸಿಮ್ಮಲ್ಲೇ ಇಟ್ಕೊಂಡ್ರೆ ನಾವೆಲ್ಲ ಅದನ್ನು ಫ್ರೈ ಮಾಡ್ಕೊಳ್ಳೋಷ್ಟರಲ್ಲಿ ಅದು ಬೇಯುತ್ತೆ ಅಂತ ಅಷ್ಟೇ. ಮತ್ತು ಒಂದು 10-15 ಎಲೆ ಕರಿಬೇವಿನ ಸೊಪ್ಪನ್ನ ಹಾಕ್ಕೊಳ್ತಾಯಿದ್ದೀನಿ. ಒಂದೊಂದು ನೆಕ್ಸ್ಟ್ ಹಾಕ್ಕೊಳ್ತಾ ಹೋಗೋದಷ್ಟೇ ಫ್ರೆಂಡ್ಸ್. ಓಕೆ, ಇವಾಗ ಈರುಳ್ಳಿ ಒಂದು 2-3 ಗೊಜ್ಜು ನಿಮಗೆ ಎಷ್ಟು ಬೇಕೋ ಅದನ್ನು ನೋಡಿಕೊಂಡು ನೀವು ಈರುಳ್ಳಿನ ಹಾಕ್ಕೊಳ್ಬೋದು. ನಾನೊಂದು 3 ಗೆಡ್ಡೆ ಚಿಕ್ಕದು ಈರುಳ್ಳಿ ಇತ್ತು. ಸೊ ಒಂದು 3 ಗೆಡ್ಡೆ ಈರುಳ್ಳಿನ ಹಾಕ್ಕೊಳ್ತಾಯಿದ್ದೀನಿ. ಚಿಕ್ಕದಾಗಿ ನೀವು ಫೈನ್ ಚಾಪ್ ಮಾಡ್ಬೋದು, ಇಲ್ಲ ಸ್ಲೈಸ್ ಥರ ಬೇಕಾದರೂ ನೀವು ಕಟ್ ಮಾಡ್ಕೊಂಡು ಹಾಕ್ಕೋಬೋದು. ನಾನು ಸ್ವಲ್ಪ ಚಿಕ್ಕದಾಗೆ ಕಟ್ ಮಾಡಿದ್ದೀನಿ, ತುಂಬ ಚಿಕ್ಕದಲ್ಲ, ಒಂದು ಮೀಡಿಯಮಾಗಿ. ಓಕೆ, ಹಾಕಿ ಫ್ರೈ ಮಾಡಿಕೊಂಡು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ಳೋಣ. ನನ್ನ ಕೈನಲ್ಲೇ ಹಾಕ್ಕೊಳ್ತೀನಿ. ರುಚಿಗೆ ತಕ್ಕಷ್ಟು ಉಪ್ಪು 1 ಸ್ಪೂನು. ಓಕೆ, ಚೆನ್ನಾಗಿ ಮಿಕ್ಸರ ಮಾಡ್ಕೊಳ್ಳೋಣ ಒಂದೊಂದಾಗೆ. ಯಾಕೆಂದರೆ ಜಾಸ್ತಿ ಟೈಮು ನಾವು ಬೇಯಿಸ್ಕೊತಾ ಇರ್ತೀವಲ್ಲ, ಸೊ ಹಂಗಾಗಿ ಎಲ್ಲ ಬೇಯುತ್ತೆ ಅಂತ. ಮತ್ತು ಒಂದು ನಾಟಿ ಟೊಮೊಟೊ, ದಪ್ಪ ಟೊಮೊಟೊ ತೊಗೊಂಡಿದ್ದೀನಿ. ದಪ್ಪ ಟೊಮೊಟೊ ನಿಮಗೆ ಗೊಜ್ಜು ಎಷ್ಟು ಬೇಕೋ ನೋಡಿಕೊಂಡು. ನಾನು ಹುಣಸೆಹಣ್ಣೇನೂ ಹಾಕ್ತಾಯಿಲ್ಲ ಇವತ್ತು. ಸೊ ಟೊಮೊಟೊದಲ್ಲೇ ನಾನು ತೋರಿಸ್ತೇನೆ. ಮುಂಚೆ ಮಾಡಿದ್ದೀನಿ ಹುಣಸೆಹಣ್ಣಿನ ರಸ ಎಲ್ಲ ಹಾಕಿ, ಆದರೂ ನಾವು ಹಿಂದಿನ ವೀಡಿಯೋನ ನೀವು ನೋಡ್ಬೋದು. ಇವತ್ತು ನಾನು ಟೊಮೊಟೊ ಹಾಕ್ಬಿಟ್ಟು ವಾಂಗಿಬಾತ್ ಮಾಡೋದು ಹೇಗೆ ಅಂತ ತೋರಿಸ್ತಾಯಿದ್ದೀನಿ. ಸೊ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಅದು ಗೊಜ್ಜಿದಾಗವರೆಗೂ ನೋಡಿ. ಫೈನಲಾಗಿ ಈ ಥರ ಆಗಿದೆ. ಬದನೆಕಾಯಿನ ನಾನೀಗ ಉದ್ದ ಮೈಸೂರು ಬದನೆಕಾಯಿ ಅಂತ ಹೇಳ್ತೀವಲ್ವ, ಸೊ ಆ ಬದನೆಕಾಯಿನ ನಾನು ಕಟ್ ಮಾಡಿ ಉಪ್ಪು ನೀರಿನಲ್ಲಿ ಹಾಕಿ ನೆನೆಸಿಟ್ಕೊಂಡಿದ್ದೀನಿ. ಯಾಕೆಂದರೆ ಉಪ್ಪು ನೀರಲ್ಲಿ ಹಾಕಿದ್ರೆ ಕಲರ್ ಚೇಂಜ್ ಆಗೋಲ್ಲ ಅಂತ. ಅದು ಒಂದು ಟಿಪ್ಸು ನಿಮಗೆ. ಓಕೆನಾ? ಈ ಥರ ನಾನು ಡೈಮಂಡ್ ಶೇಪಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು 1/4 kg ತೊಗೊಂಡಿದ್ದೀನಿ ನಾನು. ಲಾಸ್ಟಲ್ಲಿ ಯಾಕೆ ಹಾಕೋದು ಅಂದರೆ, ಫಸ್ಟೇ ಹಾಕ್ಬಿಟ್ರೆ ಇದೆಲ್ಲ ತುಂಬ ಬೆಂದ್ಬಿಟ್ಟು ತುಂಬ ಸ್ಮ್ಯಾಶ್ ಥರ ಆಗೋಗ್ಬಿಡುತ್ತೆ. ಸೊ ಲಾಸ್ಟಲ್ಲಿ ಹಾಕಿದ್ರೆ ನಮಗೆ ಬಾಯಿಗೆ ಸಿಗ್ತಾ ಇರುತ್ತೆ, ಚೆನ್ನಾಗಿರುತ್ತೆ ಅಂತ. ಸೊ ಲಾಸ್ಟಲ್ಲಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸರ್ ಮಾಡ್ಕೊತೀನಿ. ಉಪ್ಪು ಹಾಕ್ಬಿಟ್ಟು ನೀರಿನಲ್ಲಿ ನೀವು ಕಟ್ ಮಾಡಿ ಇಟ್ಕೊಂಬಿಡಿ. ಕಲ್ಲರ್ ಇದೇ ಥರನೇ ಇರುತ್ತೆ ನೋಡಿ, ಚೇಂಜ್ ಆಗೋದೇ ಇಲ್ಲ. ಓಕೆ, ಈ ವಿಡಿಯೋನ ಯಾರಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ದಯವಿಟ್ಟು ಲೈಕ್ ಮಾಡ್ಕೊಳ್ಳಿ, ಹಾಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಥರ ಚೆನ್ನಾಗಿ ಮಿಕ್ಸನ್ನ ಮಾಡ್ಕೋಬೇಕು. ಮತ್ತು ಇದಕ್ಕೆ ನಾನು ನೀರು ಏನೂ ಹಾಕ್ತಾಯಿಲ್ಲ ಫ್ರೆಂಡ್ಸ್. ಎಣ್ಣೆನಲ್ಲೇ ನಾನು ಫ್ರೈ ಮಾಡ್ಕೊಳ್ತೀನಿ. ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ. ಕಲ್ಲರ್ ಇವಾಗ ಚೇಂಜ್ ಆಗಿದೆ. ಇನ್ನೊಂದು 5 ನಿಮಿಷ ಬೆಂದರೆ ವಾಂಗಿಬಾತು ರೆಡಿ ಆಗುತ್ತೆ. ನಾನು ಇದಕ್ಕೆ 10 ರೂಪಾಯಿ ಪ್ಯಾಕೆಟು ವಾಂಗಿಬಾತ್ ಪೌಡರ್ ಬರುತ್ತಲ್ಲ, ಪೌಡರ್ನೂ ನಾನು ಮಾಡಿ ವೀಡಿಯೋದಲ್ಲಿ ಹಾಕಿದ್ದೀನಿ, ಒಮ್ಮೆ ನೋಡಿ. ಇದು ಅಂಗಡಿಯಿಂದ ತಂದಿರೋವಂಥದ್ದು, MTRದು. ನಾನು ಒಂದೇ ಒಂದು ಪ್ಯಾಕೆಟ್ನ ನಾನು ಹಾಕ್ಕೊಳ್ತಾಯಿದ್ದೀನಿ. 10 ರೂಪಾಯಿ ಪ್ಯಾಕೆಟ್ ಸಿಗುತ್ತೆ. ನೀವು ನೋಡಿಕೊಂಡು ಮನೇಲಿ ಜಾಸ್ತಿ ಇದ್ದರೆ ಒಂದು 2 ಪ್ಯಾಕೆಟ್ನ ನೀವು ಹಾಕ್ಕೋಬೋದು. ಬದನೆಕಾಯಿನ ಇನ್ನೂ ಸ್ವಲ್ಪ ಜಾಸ್ತಿನ ಕಟ್ ಮಾಡಿ ಹಾಕ್ಕೋಬೋದು. ಓಕೆ, ನಾನು 3 ಬದನೆಕಾಯಿ ಅಂದರೆ 1/4 kg ತೊಗೊಂಡಿದ್ದೀನಿ ನಾನು. ಸೊ ಇವಾಗ ಮಿಕ್ಸ್ ಮಾಡಿ ಇದಕ್ಕೆ ನೀವು ಬೇಕಾದರೆ ಖಾರದ ಪುಡಿ ಬೇಕಾದರೂ ಹಾಕ್ಕೋಬೋದು. ಯಾಕೆಂದರೆ ನಾನು ಹಸಿಮೆಣ್ಸಿನ್ಕಾಯಿ ಆಲ್ರೆಡಿ ಹಾಕಿದ್ದೀನಿ, ಮತ್ತು ವಾಂಗಿಬಾತ್ ಪೌಡರ್ನೂ ಖಾರ ಇರುತ್ತೆ. ಸೊ ಅದಕ್ಕೆ ನಾನು ಸ್ವಲ್ಪ ಖಾರದ ಪುಡಿನ ಸ್ಕಿಪ್ ಮಾಡ್ತಿದ್ದೀನಿ, ಮತ್ತು ಹಾಕ್ತಾಯಿಲ್ಲ. ಮಕ್ಕಳು ಇಷ್ಟಪಟ್ಟು ತಿಂತಾರೆ ಸ್ವಲ್ಪ ಖಾರ ಕಡಿಮೆ ಇದ್ದರೆ. ಹಂಗಾಗಿ ನೋಡಿ, ಇವಾಗ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸರ್ ಮಾಡ್ಕೊತೀನಿ ನೋಡಿ. ಆಲ್ಮೋಸ್ಟ್ ಇವಾಗ ಆಯಿತು. ಇನ್ನೊಂದು 5 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಬೇಯಲಿಕ್ಕೆ ಬಿಟ್ಬಿಡೋಣ. ನಂತರ ನಾನು ಆಲ್ರೆಡಿ ಅನ್ನನ ಮಾಡಿ ಇಟ್ಕೊಂಡಿದ್ದೀನಿ. ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊತೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಬೇಕಂದರೆ ಹಾಕ್ಕೋಬೋದು, ಆಪ್ಷನಲ್ ಇದು. ಬೇಕು ಅಂದ್ರೂ ಹಾಕ್ಬೋದು, ಇಲ್ಲ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು.
ಬಟ್ ಚೆನ್ನಾಗಿರುತ್ತೆ, ಅದ್ರದ್ದು ಘಮ ಚೆನ್ನಾಗಿರುತ್ತೆ. ಸೊ ಇವಾಗ ಮುಚ್ಚಿಬಿಟ್ಟು ಒಂದು 5 ನಿಮಿಷ ಬೇಯಲಿಕ್ಕೆ ಬಿಡೋಣ. ಆದರೆ ಎಣ್ಣೆ ಬಿಟ್ಕೊಳ್ಳುತ್ತೆ, ಗೊತ್ತಾಗುತ್ತೆ ನಮಗೆ. ನೋಡಿ ಎಣ್ಣೆ ಬಿಟ್ಕೊಂಡಿದೆ ಇವಾಗ, ನೋಡ್ತಿರ್ಬೋದು. ಆಗಿದೆ ಆಲ್ಮೋಸ್ಟ್. ಇವಾಗ ನಾನು ಅನ್ನನ ಆಲ್ರೆಡಿ ಮಾಡಿ ಇಟ್ಕೊಂಡಿದ್ದೆ. ನಾನೀಗ ಅನ್ನಕ್ಕೆ ಗೊಜ್ಜಿನ ಹಾಕಿ ಕಲಿಸ್ಕೊತಾ ಇದ್ದೀನಿ. ನಿಮಗೆ ಈ ವಿಡಿಯೋ ಖಂಡಿತ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲೂ ಸ್ಕಿಪ್ ಮಾಡಿದ್ರೆ ವಿಡಿಯೋನ ನೋಡಿ ಕಮೆಂಟ್ನಲ್ಲಿ ತಿಳಿಸಿ ನನಗೆ. ನೋಡಿ ನಾನು ಸ್ವಲ್ಪ ರೈಸ್ನ ತೊಗೊಂಡು ಗೊಜ್ಜು ಹಾಕ್ಕೊಂಡು ಕಲಿಸ್ಕೊಳ್ತಾ ಇದ್ದೀನಿ. ಒಮ್ಮೆ ಟ್ರೈ ಮಾಡಿ ನೋಡಿ, ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಮಾಡಿಸ್ದಂಗೆ ಇರುತ್ತೆ. ಓಕೆ, ಬೇಗ ಕ್ವಿಕ್ಕಾಗಿ ಆಗುತ್ತೆ. ಈ ವಿಡಿಯೋ ಖಂಡಿತ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡೋದನ್ನು ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ಬೇರೆಯವ್ರಿಗೆ ಶೇರ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಎಲ್ರಿಗೂ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಟಾಟಾ, ಬಾಯ್ ಬಾಯ್, ಟೇಕ್ ಕೇರ್. ನೋಡಿ, ಈ ಥರ ಕೈನಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ವಾಂಗಿಬಾತ್ ರೆಡಿ ಫ್ರೆಂಡ್ಸ್. ಬ್ಯಾಚುಲರು ಸಹ ಮಾಡ್ಕೋಬೋದು, ಬರ್ದಿದ್ದಂಥವ್ರು ಫಸ್ಟ್ ಟೈಮ್ ನೋಡಿ. ಎಲ್ಲೂ ಸ್ಕಿಪ್ ಮಾಡಿದ್ರೆ ಮೇನು ನೋಡಬೇಕಷ್ಟೇ. ನೀವು ಸ್ಕಿಪ್ ಮಾಡಿ ನೋಡ್ತೀರ ಖಂಡಿತ ನಿಮ್ಗೆ ಅರ್ಥ ಆಗೋಲ್ಲ. ಈ ಥರ ಕೈನಲ್ಲಿ ಚೆನ್ನಾಗಿ ಮಿಕ್ಸ್, ಒಂದೊಂದನ್ನು ನಾವು ಕೈನಿಂದ ಮಿಕ್ಸ್ ಮಾಡಿದಾಗಲೇ ಅದು ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಓಕೆ, ಬಾಯ್ ಬಾಯ್, ಥ್ಯಾಂಕ್ ಯು.